ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಬೆಳಗಿನ ಶುಭೋದಯ. ಇನ್ನೇನು PDO ಎಕ್ಸಾಮನ್ನು ಸಕ್ಸಸ್ಫುಲ್ ಆಗಿ ಮುಗಿಸಿದ್ದೀರಿ. ಯಾವುದೇ ಭಯ ಬೇಡ, ಚೆನ್ನಾಗಿ ಬರೆದಿದ್ದೀರಿ ಎಲ್ಲರೂ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದೇ ಥರ ಮುಂದೆ RRB NTPC ಅಪ್ಲಿಕೇಶನ್ ಕೂಡ ಹಾಕಿದ್ದೀರಿ. ಜೊತೆಗೆ SSC GD ಕೂಡ ಏನಂತಂದ್ರೆ ಎಕ್ಸಾಮ್ ಅದಾವ, RPF ಇದೆ, ಮತ್ತೊಳ್ಳೆ RRB ಗ್ರೂಪ್ ಕೂಡ ಕರೀತಾರ. ಸೊ ಈ ಎಲ್ಲ ಪರೀಕ್ಷೆಗಳಿಗೆ ಸ್ಪರ್ಧಾವನ ಯೂಟ್ಯೂಬ್ ಚಾನಲ್ ಮತ್ತೊಂದು ಸರಣಿ ವಿಡಿಯೋನ ಆರಂಭಿಸಿದೆ. ಅದೇನಂದ್ರಪ್ಪ ಅಂತಂದ್ರೆ ಪ್ರತಿಯೊಂದು ರಾಜ್ಯದಲ್ಲಿ ಇರ್ತಕ್ಕಂಥ ವಿಶೇಷತೆ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ಕೇಳ್ತಕ್ಕಂಥ ವಿಶೇಷತೆಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಕೇಂದ್ರ ಸರ್ಕಾರ ನಡೆಸ್ತಕ್ಕಂಥ ಪರೀಕ್ಷೆಗಳಿಗೆ ವಿಶೇಷತೆಯಾಗಿ ಕೇಳ್ತಾರೆ. ರಾಷ್ಟ್ರೀಯ ವನ್ಯಜೀವಿ ಧಾಮ, ಬುಡಕಟ್ಟು ಜನಾಂಗ, ಅಲ್ಲಿನ ನೃತ್ಯಗಳು, ಹಬ್ಬ, ಜಾತ್ರೆ, ವಿಮಾನ ನಿಲ್ದಾಣಗಳು, ರಾಷ್ಟ್ರೀಯ ವನ್ಯಜೀವಿ ಧಾಮಗಳು, ಮತ್ತೇನಪ್ಪ ಅಂತಂದ್ರೆ ವಿಮಾನ ನಿಲ್ದಾಣಗಳು, ಆಮೇಲೆ ಅಲ್ಲಿರ್ತಕ್ಕಂಥ ಬೆಳೆಗಳು, ನದಿ ದಂಡೆ ಮೇಲೆ ಇರ್ತಕ್ಕಂಥ ನಗರಗಳು, ಆ ರಾಜ್ಯದ ಕ್ರೀಡೆಗಳು, ಹೌದಾ, ಮತ್ತು ಪ್ರಮುಖ ವ್ಯಕ್ತಿಗಳು, ಈ ಎಲ್ಲ ವಿಷಯಗಳನ್ನ ಇಟ್ಕೊಂಡು ಸಂಕ್ಷಿಪ್ತವಾಗಿ ಒಂದು ದಿನಕ್ಕೆ ಒಂದು ರಾಜ್ಯದ ಕಂಪ್ಲೀಟ್ ಮಾಹಿತಿಯನ್ನು ನಾನು SSC GD, RRB NTPC 2025ರ ಹಲವಾರು SSC GD ಹುದ್ದೆಗಳಿಗೆ ನಿಮ್ಗೆಲ್ಲ ಅನುಕೂಲ ಆಗೋ ರೀತಿಯಲ್ಲಿ ನಾವು ತರಗತಿಯನ್ನು ಬಿಡುಗಡೆ ಮಾಡ್ತೀವಿ. ಸೊ ಮತ್ತೆ ಇಂದಿನ ಒಂದು ಮೊದಲ ಹೌದಾ ಯಾವ ಒಂದು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ ಬಗ್ಗೆ ನೋಡ್ತೀವಿ ಅಂತ ಅನ್ಕೊಳ್ಳೋಣ. ಸೊ ಹಾಗಾದ್ರೆ ಬನ್ನಿ, ಇಂದಿನ ತರಗತಿಯಲ್ಲಿ ಯಾವ ಬಗ್ಗೆ ನೋಡೋಣಪ್ಪ ಅಂದ್ರೆ ಜಮ್ಮು ಕಾಶ್ಮೀರದ ವಿಶೇಷತೆ. ಹೌದಾ, ಈ ಜಮ್ಮು ಕಾಶ್ಮೀರದ ವಿಶೇಷತೆಯಲ್ಲಿ ನಾವೇನ್ ನೋಡ್ತೀವಿ, ಪ್ರಮುಖ ರಾಜಧಾನಿಗಳು ಅದಕ್ಕೆ ಸಂಬಂಧಪಟ್ಟಿದ್ದು, ಆಮೇಲೆ ಭಾಷೆ ಇರುತ್ತೆ, ಆಮೇಲೆ ಏನೇನು ಬೇಕು SSC GD ಎಕ್ಸಾಮ್, NTPC ಮತ್ತು RRB ಅದ್ರ ಕಂಪ್ಲೀಟ್ ನೋಡಿ. ಬೇಸಿಗೆ ರಾಜಧಾನಿ ಜಮ್ಮು ಕಾಶ್ಮೀರದ ಬೇಸಿಗೆ ರಾಜಧಾನಿ ಯಾವಪ್ಪ ಅಂದ್ರೆ ಶ್ರೀನಗರ. ಬುಲೆಟ್ ಒಳಗೆ ಹೋಗ್ಬೇಕು ವೇಗವಾಗಿ, ನೀವು ಕೂಡ ರಿವಿಷನ್ ಆಗ್ಬೇಕು. ಬೇಸಿಗೆ ರಾಜಧಾನಿ ಶ್ರೀನಗರ, ಚಳಿಗಾಲದ ರಾಜಧಾನಿ ಯಾವಪ್ಪ ಅಂದ್ರೆ ಜಮ್ಮು ಅಂತ ಕರಿತೀವಿ. ಎರಡು ರಾಜ್ಯಗಳನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ, ಏಕೈಕ ಕೇಂದ್ರಾಡಳಿತ ಪ್ರದೇಶ ಯಾವಪ್ಪ ಅಂದ್ರೆ ಜಮ್ಮು ಕಾಶ್ಮೀರ. ಸೊ ಮತ್ತು ಇದು ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಎರಡನೇ ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ, ವಿಸ್ತೀರ್ಣದಲ್ಲಿ ಎರಡನೇ ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಅಂತ ಕರಿತೀವಿ. ಸೊ ಜಮ್ಮು ಕಾಶ್ಮೀರದ ಒಂದು ಆಡಳಿತದ ಭಾಷೆ ಯಾವುದು ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳಂದ್ರೆ ನೋಡ್ರಿ, ಇಷ್ಟು ಭಾಷೆಗಳು ಪ್ರಮುಖವಾಗಿ ಕಾಶ್ಮೀರಿ ಮಾತಾಡ್ತಾರೆ, ಆಮೇಲೆ ಡೋಂಗ್ರಿ, ಆಮೇಲೆ ಇಂಗ್ಲಿಷ್ ಅಂತ ಕರಿತೀವಿ, ಉರ್ದು ಮತ್ತೆ ಹಿಂದಿ ಭಾಷೆಯಲ್ಲಿ ಪ್ರಮುಖವಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಮಾತಾಡ್ತಾರೆ. ಇದು ಕಂಪ್ಲೀಟ್ ಆಗಿ ಗೊತ್ತಿರಬೇಕು. ಪ್ರಮುಖವಾದಂತಹ ವಿಶೇಷತೆಗಳನ್ನು ನಾವು ನೋಡಿದಾಗ, ಹೌದಾ, ಇಲ್ಲಿ ಹರಿತಕ್ಕಂಥ ಪ್ರಮುಖವಾದಂತಹ ನದಿಗಳು ಯಾವುವು ಅಂದ್ರೆ ಒಂದು ಜೀಲಂ, ಆಮೇಲೆ ಏನಪ್ಪಾ ಅಂದ್ರೆ ಚಿನಾಬ್. ಹಲವಾರು ಉಪನದಿಗಳದಾವು, ನದಿಗಳದಾವು, ಬಟ್ ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟಿದ ಪ್ರಮುಖವಾದ ನದಿ ಜೀಲಂ ಮತ್ತು ಚಿನಾಬ್. ಹಾಗಾದ್ರೆ ಪ್ರಮುಖವಾದಂತಹ ನೆಕ್ಸ್ಟ್ ಪಾಯಿಂಟ್, ನೃತ್ಯಗಳು ಯಾವಾಗಿದ್ದಾವೆ ನೋಡಿ. ದುಮಾನ್ ಪ್ರಸಿದ್ಧವಾದಂತಹ ನೃತ್ಯ, ಹೌದಾ, ಜಾನಪದ ನೃತ್ಯಗಳು, ಆಮೇಲೆ ಬಚ್ಚು ನಗ್ಮ, ದಂಡಿ ಮತ್ತು ಚಾಪ್ರಿ ಅಂತ ಕರೀತಾರೆ, ಹೌದಾ. ಸೊ ಹಾಗಾದ್ರೆ ನೆಕ್ಸ್ಟ್ ಇರ್ತಕ್ಕಂಥ ಬುಡಕಟ್ಟು ಜನಾಂಗ ಯಾವುದಿದೆ, ಗುಜ್ಜರ ಸಮುದಾಯ ಅತಿ ಹೆಚ್ಚು ಪ್ರಾಬಲ್ಯ ಇರ್ತಕ್ಕಂಥ ಸಮುದಾಯ ಅತಿ ಹೆಚ್ಚು ಕಂಡುಬರುತ್ತೆ. ಆಮೇಲೆ ಮುಕ್ಕರ್ವಾಲ ಬೋರ್ಡ್ಸ್, ಟಾಪ್ 3 ಒಂದೊಂದು ರಾಜ್ಯದಲ್ಲಿ ಸುಮಾರು 40ರಿಂದ 50 ಬುಡಕಟ್ಟು ಜನಾಂಗಗಳದಾವ. ಎಲ್ಲ PDF ಅಲ್ಲಿ ಇದೆ, ನನ್ನ ಹತ್ರ ನೋಟ್ಸ್ ಇರ್ತಕ್ಕಂಥದ್ರಲ್ಲಿ ಇದೆ. ಬಟ್ ಪ್ರಮುಖವಾಗಿ ಟಾಪ್ 3 ಮಾತ್ರ ನಾವು ಹೇಳ್ತಾ ಇರೋದು ಗುಜ್ಜರ್, ಬುಕರ್ವಾಲ ಮತ್ತು ಬೋರ್ಡ್ಸ್ ಅಂತ ಕರಿತೀವಿ. ಆಮೇಲೆ ವನ್ಯಜೀವಿ ಧಾಮ, ದಚ್ಚಿಗಾಮ, ಕಿಸ್ತರುವ ಮತ್ತು ಸಲೀಂ ಅಲಿ ಅಂತ ಕರೀತೀವಿ. ನೋಡಿ, ಸಲೀಂ ಅಲಿ ಪಕ್ಷಿಧಾಮ ಇರ್ತಕ್ಕಂಥದ್ದು ಗೋವಾ ರಾಜ್ಯದಲ್ಲಿ, ಇಲ್ಲಿರ್ತಕ್ಕಂಥದ್ದು ಸಲೀಂ ಅಲಿ ವನ್ಯಜೀವಿ ಧಾಮ, ಕನ್ಫ್ಯೂಸ್ ಆಗಬಾರ್ದು. ರಾಷ್ಟ್ರೀಯ ಉದ್ಯಾನವನಗಳು ಪ್ರಮುಖವಾಗಿ ಯಾವುದಪ್ಪ ಅಂದ್ರೆ ಯಾವುಗಳನ್ನ ವನ್ಯಜೀವಿ ಧಾಮ ಅಂತ ಘೋಷಣೆ ಮಾಡಿದಾರೋ ಅವುಗಳಿಗೂ ಕೂಡ ಏನಪ್ಪಾ ಅಂದ್ರೆ ಇಲ್ಲಿ ರಾಷ್ಟ್ರೀಯ ಉದ್ಯಾನವನಗಳು ಅಂತ ಕರಿತೀವಿ. ನ್ಯಾಷನಲ್ ಪಾರ್ಕ್, ಒಂದೊಂದು ರಾಜ್ಯದಲ್ಲಿ ನ್ಯಾಷನಲ್ ಪಾರ್ಕ್ ಬೇರೆ ಇದಾವೆ, ವನ್ಯಜೀವಿಗಳು ಧಾಮ ಬೇರೆ ಇದಾವೆ, ಹುಲಿ ಸಂರಕ್ಷಣಾ ತಾಣಗಳು ಕೂಡ ಬೇರೆ ಇದಾವೆ. ಸೊ ಇಲ್ಲಿ ಆಗಲ್ಲ, ವನ್ಯಜೀವಿ ಧಾಮ ಮತ್ತು ರಾಷ್ಟ್ರೀಯ ಉದ್ಯಾನವನ ಎರಡೂ ಕೂಡ ಒಂದೇ ವಿಷಯದಲ್ಲಿ ಬರ್ತಾವ. ಕಣಿವೆ ಮಾರ್ಗಗಳು, ಪ್ರಮುಖವಾಗಿ ಈ ಜಮ್ಮು ಕಾಶ್ಮೀರದಲ್ಲಿರ್ತಕ್ಕಂಥ ಕಣಿವೆ ಮಾರ್ಗಗಳು ಯಾವಪ್ಪ ಅಂದ್ರೆ ಒಂದು ಕಾಶ್ಮೀರ್, ಕಾರಾಕೋರಂ, ಸಿಂಧ, ಲೂಂಗ್ಲಾಚ್ಲಾ ಮತ್ತು ಜೀಲಂ ಕಣಿವೆ ಮಾರ್ಗ. ಇವು ಪ್ರಮುಖವಾದಂತಹ ಜಮ್ಮು ಕಾಶ್ಮೀರದ ಕಣಿವೆ ಮಾರ್ಗಗಳು ಅಂತ ಕರಿತೀವಿ. ಸೊ ಆಮೇಲೆ ಪ್ರಸಿದ್ಧವಾದಂತಹ ಗಾರ್ಡನ್, ಶಾಲಿಮಾರ್ ಗಾರ್ಡನ್, ತುಲಿಪ್ ಗಾರ್ಡನ್, ಎರಡು ಪ್ರಸಿದ್ಧವಾದಂತಹ ಗಾರ್ಡನ್ಗಳು ಕಂಡು ಬರ್ತವೆ. ನೆಕ್ಸ್ಟ್ ಕೇಸರಿ ಬೆಳೆಯುವ ಏಕೈಕ ಕೇಂದ್ರಾಡಳಿತ ಪ್ರದೇಶ. ಸೊ ಭಾರತದಲ್ಲಿ ಅತಿ ಹೆಚ್ಚು ಕೇಸರಿಯನ್ನು ಬೆಳೀತಕ್ಕಂಥದ್ದು. ಸೊ ಜೊತೆಗೆ ಕೇಂದ್ರಾಡಳಿತ ಪ್ರದೇಶ ಯಾವಪ್ಪ ಅಂತಂದ್ರೆ ಜಮ್ಮು ಕಾಶ್ಮೀರ. ನೋಡಿ, ಮತ್ತೆ 2016ರಲ್ಲಿ ಉರಿ ದಾಳಿ ನಡೀತು.
ಆ ಉರಿ ದಾಳಿ ನಂತರ ನಡೆದಂತಹ ಪ್ರದೇಶ ಉರಿ ಅಂತ ಕರಿತೀವಿ, ಅದು ಕೂಡ ಏನಪ್ಪಾ ಅಂದ್ರೆ ಜಮ್ಮು ಕಾಶ್ಮೀರದಲ್ಲಿದೆ. ಹೌದಾ, ಉರಿ ಪ್ರದೇಶ. ನೆಕ್ಸ್ಟ್ ಪುಲ್ವಾಮಾ ದಾಳಿ ಆಯಿತು 2019 CRPF ಯೋಧರ ಮೇಲೆ, ಅದು ಕೂಡ ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರುತ್ತೆ. ಮತ್ತೆ ಇಲ್ಲಿ ನದಿ ದಂಡೆಯ ಮೇಲಿರುವ ಪ್ರಮುಖ ನಗರಗಳು ಯಾವುವು ಅಂತಂದ್ರೆ ಜೀಲಂ, ಅನಂತನಾಗ್, ಶ್ರೀನಗರ್ ಮತ್ತು ಬಾರಾಮುಲ್ಲಾ ಅಂತ ಕರಿತೀವಿ. ಹೆಡ್ಲೈನ್ ಹಾಕಿದ್ರೆ ಬರಿಬೇಕಾಗಿತ್ತು, ಬರ್ದಿಲ್ಲ, ಮಿಸ್ಟೇಕ್ಸ್ ಆಗಿದೆ, ಇಲ್ಲಿ ಕೆಳಗಡೆ ಬರ್ತಿದ್ದೀನಿ. ಇಲ್ಲಿ ಇರ್ತಕ್ಕಂಥ ಹೌದಾ ಪ್ರಮುಖವಾದಂತಹ ಜಿಲಂ ನದಿ, ಈ ಜಿಲಂ ನದಿ ದಂಡೆ ಮೇಲೆ ಇರ್ತಕ್ಕಂಥ ನಗರಗಳು ಯಾವ್ಯಾವ ಕಂಡು ಬರ್ತಾವಪ್ಪ ಇಲ್ಲಿ? ಒಂದು ಅನಂತನಾಗ, ಶ್ರೀನಗರ ಮತ್ತು ಬಾರಾಮುಲ್ಲಾ ಅಂತ ಕರಿತೀವಿ. 3 ನಗರಗಳು ಜಿಲಂ ನದಿ ದಂಡೆ ಮೇಲೆ ಕಂಡು ಬರುತ್ತೆ. ಸೊ ಇಲ್ಲಿ ನೋಡ್ರಿ, ಒಂದು ವಿವಾದ ಇರ್ತ ಒಂದು ಪ್ರದೇಶದ ಏನು ವಿವಾದ ಅಂತ ಒಂದು ಪ್ರದೇಶ ಅಂತಂದ್ರೆ ನೋಡ್ರಿ, ಕಿಶನ್ ಗಂಗಾ ನದಿ ಇದೆ ಜಮ್ಮು ಕಾಶ್ಮೀರದಲ್ಲಿ. ಈ ಕಿಶನ್ ಗಂಗಾ ನದಿ ವಿವಾದವು ಯಾವ 2 ದೇಶಗಳ ನಡುವೆ ಕಂಡು ಬರ್ತದೆ ಅಂದ್ರೆ ಪ್ರಮುಖವಾಗಿ ಭಾರತ ಮತ್ತು ಪಾಕಿಸ್ತಾನ. ಹೌದಾ, ಇಲ್ಲೇ ಈ ಒಂದು ಜಮ್ಮು ಕಾಶ್ಮೀರದಲ್ಲಿ ಕಿಶನ್ ಗಂಗಾ ಅಣೆಕಟ್ಟು ಕೂಡ ಇದೆ. ಈ ಕಿಶನ್ ಗಂಗಾ ನದಿಗೆ ಒಂದು ಅಣೆಕಟ್ಟು ಕಟ್ಟಲಾಗಿದೆ. ಈ ಅಣೆಕಟ್ಟು ವಿವಾದ ಕೂಡ ಏನಪ್ಪಾ ಅಂದ್ರ ಭಾರತ ಮತ್ತು ಪಾಕಿಸ್ತಾನ ನಡುವೆ ಇದೆ ಇಲ್ಲಿವರೆಗೂ ಕೂಡ. ಸೊ ಆಮೇಲೆ ರಾಷ್ಟ್ರೀಯ ಹೆದ್ದಾರಿ, ಭಾರತ ದೇಶದ ಅತ್ಯಂತ ಉದ್ದವಾದಂತಹ ರಾಷ್ಟ್ರೀಯ ಹೆದ್ದಾರಿ NH44, ಇದಕ್ಕೆ NH7 ಅಂತ ಕೂಡ ಕರೀತಾ ಇದ್ರು, ಹಳೆ ಹೆಸರಿದು. ಸೊ NH44 ಜಮ್ಮು ಕಾಶ್ಮೀರ ಟು ಕನ್ಯಾಕುಮಾರಿ ತನಕ ಇದೆ, ಭಾರತದ ಅತಿ ಉದ್ದವಾದಂತಹ ರಾಷ್ಟ್ರೀಯ ಹೆದ್ದಾರಿ. ಈ ಅತ್ಯಂತ ಉದ್ದವಾದಂತಹ ರಾಷ್ಟ್ರೀಯ ಹೆದ್ದಾರಿಯಲ್ಲಿ 9.2 ಕಿಲೋಮೀಟರ್ ಇರ್ತಕ್ಕಂಥ ಒಂದು ಸುರಂಗ ಮಾರ್ಗ ಇದೆ. ಜಮ್ಮು ಮತ್ತು ಕಾಶ್ಮೀರದ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಇದು ಭಾರತದ ಅತ್ಯಂತ ದೊಡ್ಡದಾದಂತಹ ರಸ್ತೆ ಸುರಂಗ ಮಾರ್ಗ ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರುತ್ತೆ. ಸಂಪರ್ಕ ಜಮ್ಮು ಟು ಶ್ರೀನಗರ NH44. ಹೌದಾ, ನೆನಪಿರ್ಬೇಕು. ಇನ್ನ ಇಲ್ಲಿ ಜಮ್ಮು ಮತ್ತು ಬಾರಾಮುಲ್ಲಾ 2 ಪ್ರದೇಶಗಳ ನಡುವೆ ಪೀರ್ ಪಂಜಾಲ್ ಅಂತ ಒಂದು ರೈಲ್ವೆ ಸುರಂಗ ಮಾರ್ಗ ಇದೆ. ಈ ರೈಲ್ವೆ ಸುರಂಗ ಮಾರ್ಗ ಭಾರತದ ಅತ್ಯಂತ ಉದ್ದವಾದಂತಹ ರೈಲು ಸುರಂಗ ಮಾರ್ಗ. ಇದು ಐ ಥಿಂಕ್ ಸಮಥಿಂಗ್ 11 ಕಿಲೋಮೀಟರ್ ಕಂಡು ಬರುತ್ತೆ. ಭಾರತದ ಅತ್ಯಂತ ಉದ್ದವಾದಂತಹ ರೈಲು ಸುರಂಗ ಮಾರ್ಗ ಇದು. ರಸ್ತೆ ಸುರಂಗ ಮಾರ್ಗ ಪೀರ್ ಪಂಜಾಲ್ ರೈಲು ಸುರಂಗ ಮಾರ್ಗ ಅಂತ ಹೇಳ್ತೀವಿ. ಸೊ ಆಮೇಲೆ ಇನ್ನು ವಿಶ್ವದ ಅತ್ಯಂತ ಎತ್ತರದ ರೈಲು ಸುರಂಗ ಮಾರ್ಗ ಯಾವ್ದಪ್ಪ ಅಂತ ಕೇಳಿದ್ರೆ ಚೀನಾಬ್ ಅಂತ ಕರಿತೀವಿ. ಇದು ಕೂಡ ಇಲ್ಲಿ ಕಂಡು ಬರ್ತದೆ, ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರುತ್ತೆ. ಸೊ ನದಿ ದಂಡೆ ಇರತಕ್ಕಂಥ ನಗರಗಳು ಜೀಲಂ, ಆಮೇಲೆ ನದಿ ಮೇಲೆ ಜೀಲಂ ನದಿ ದಂಡೆ ಇರತಕ್ಕಂಥವು ಅನಂತನಾಗ್, ಶ್ರೀನಗರ ಮತ್ತು ಬಾರಾಮುಲ್ಲಾ. ಇದು ಕಂಪ್ಲೀಟ್ ಆದಂತಹ ಜಮ್ಮು ಕಾಶ್ಮೀರಕ್ಕೆ ಸಂಬಂಧಿಸಿದ ಕಂಪ್ಲೀಟ್ SSC GD RRB NTPC ಸೆಂಟ್ರಲ್ ಗೌರ್ಮೆಂಟ್ಗೆ ಕೇಳ್ತಕ್ಕಂಥ ಒಂದು ವಿಶೇಷವಾದಂತಹ ಸ್ಟ್ಯಾಟಿಕ್ GK ಅಂತ ಕರಿತೀವಿ. ಸೊ ನೀವು ಸ್ಟೇಟ್ ಗೌರ್ಮೆಂಟ್ ಓದೋರಿಗೆ ಇದಕ್ಕಿಂತ ಡೆಪ್ತ್ ಆಗಿ ಓದ್ಬೇಕು. ನೀವು ಇನ್ನು ಇದೇನು ಹೇಳ್ತೀವಿ ಅಲ್ಲಿ ಅಂದ್ರೆ ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಬರ್ತದ್ರಿ. ಜಮ್ಮು ಕಾಶ್ಮೀರ ಒಂದು ರಾಜ್ಯದ ವಿಶೇಷತೆ ಅಲ್ಲ. ನೀವು ರಾಜ್ಯದ ವಿಶೇಷತೆಗಳ ಬಗ್ಗೆ ಓದಬೇಕಾದ್ರೆ KS SDF ಬರೋರು ಇದಕ್ಕಿಂತ ಹೆಚ್ಚಾಗಿ ಓದಬೇಕು. ಬಟ್ SSC GD RRB D ಗ್ರೂಪ್ ಮೇನ್ MTS ಅಂತ ಬರ್ತೀವಲ್ಲ, ಈ ಥರ ಎಲ್ಲ ಏನಪ್ಪಾ ಅಂದ್ರೆ ಕೇಳತಕ್ಕಂಥ ಸಾಧ್ಯತೆ ಇರುತ್ತೆ. ಇದು ಸ್ಪೆಷಲ್ ಕ್ಲಾಸ್ ಇರ್ತಕ್ಕಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ವಿದ್ಯಾರ್ಥಿಗಳಿಗೆ ಸ್ಟ್ಯಾಟಿಕ್ GKಗೆ ಸಂಬಂಧಪಟ್ಟಂತೆ ಮಾತ್ರ ಇರುತ್ತೆ. ಮತ್ತು ನೀವು ಯಾರಾದರೂ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಬರೋದು ಕೇಳಿ ಶಾರ್ಟ್ ಕಟ್ ಇದೆ ಅಂತ ಹೇಳಿ ಕ್ಲಾಚರ್ ಮಾಡೋದಂತಲ್ಲ. ನಾನು ಸ್ಪೆಷಲ್ ಆಗಿ ಫೋಕಸ್ ಮಾಡ್ತಾ ಇರೋದು ಈಗ ಏನಪ್ಪ ಅಂದ್ರೆ SSC GD RRB NTPC RPF ಹುದ್ದೆಗಳಿಗೆ ಮಾತ್ರ. ಸೊ ಯಾರೆಲ್ಲ ಇದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಲಿ. ಮತ್ತೆ ಸಬ್ಸ್ಕ್ರೈಬ್ ಆದ ವಿದ್ಯಾರ್ಥಿಗಳಿಗೆ ಪ್ರತಿದಿನ ಏನಪ್ಪಾ ಅಂದ್ರೆ ಉಚಿತವಾಗಿ ಜಾಬ್ ಆಗುವವರೆಗೂ ನಮ್ಮ ಒಂದು ಈ ಸ್ಪರ್ಧಾ ಯೂಟ್ಯೂಬ್ ಚಾನಲ್ ಏನಪ್ಪಾ ಅಂತಂದ್ರೆ ನಿರಂತರವಾಗಿ ಏನ್ರಿ ಆನ್ಲೈನ್ ಟೆಸ್ಟ್ಗಳನ್ನ ಕೊಡ್ತಾ ಇದ್ದೀವಿ ವಿದ್ಯಾರ್ಥಿಗಳಿಗೆ. ಎಲ್ಲ ಸಂಪೂರ್ಣ ಉಚಿತ ಇರುತ್ತೆ, ಅದಕ್ಕೆ ದುಡ್ಡು ಇರೋದಿಲ್ಲ, ಏನು ಇರೋದಿಲ್ಲ. ಅದಕ್ಕೆ ಏನು ಮಾಡಬೇಕಪ್ಪ ಅಂದ್ರೆ ನೀವು ರಿಜಿಸ್ಟರ್ ಮಾಡಿಕೊಂಡ ನಂತರ ನನ್ನ ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ, ಹೌದಾ, 8971028189. ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿ ವಾಟ್ಸಪ್ ಮೆಸೇಜ್ ಆಗಲಿ, ಸರ್ ನಾನು ಟೆಸ್ಟ್ ಬರೀಬೇಕು, ಸಬ್ಸ್ಕ್ರೈಬ್ ಆಗಿದೆ ನಿಮ್ಮ ಯೂಟ್ಯೂಬ್ ಚಾನಲ್ ಅಂತ ಹೇಳಿದ್ರೆ ನಿಮ್ಮ ಒಂದು ನಂಬರನ್ನು ಸಂಸ್ಥೆಯ ಗ್ರೂಪ್ಗಳಲ್ಲಿ ನಾವು ಆ್ಯಡ್ ಮಾಡ್ತೀವಿ. ನೀವು ಪ್ರತಿದಿನ ಏನಪ್ಪ ಅಂದರೆ ಉಚಿತವಾಗಿ ಲಿಂಕ್ ಬರ್ತಾ ಹೋಗುತ್ತೆ. ಸೊ ಇಷ್ಟು ಹೇಳಿ ಇಲ್ಲಿನ ತರಗತಿಯಲ್ಲಿ ಮುಗಿಸೋಣ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.